ಹಲೋ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟನ್ಸ್ ಅಕಾಡೆಮಿ. ಸೊ ಏನು ಲ್ಯಾಂಡ್ ಸರ್ವೇಯರಲ್ಲಿ ಫೋಟೋಗ್ರಮೆಟ್ರಿ ಅಂತ ಒಂದು ಸಿಲೆಬಸ್ನ ಮೆನ್ಷನ್ ಮಾಡಿದ್ದಾರೆ ಅಲ್ವಾ. ಸೊ ಆ ಫೋಟೋಗ್ರಮೆಟ್ರಿ ಅಂದ್ರೇನು ಅಂತ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಯಾವತ್ತಾದರೂ ಅನಿಸಿದೆಯಾ ಲೈಕ್ ನಮ್ಮ ಕಣ್ಣುಗಳು ಸಹ ಒಂಥರ ಈ ಬೈನಾಕ್ಯುಲರ್ ಇರುತ್ತಲ್ಲ, ಅದೇ ಥರ ವರ್ಕ್ ಆಗುತ್ತೆ ಅಂತ? ಅಥವಾ ನೀವು ಅದನ್ನು ನೀವಾಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನಾನೊಂದು ಟಾಸ್ಕ್ ಹೇಳ್ತೀನಿ, ಆ ಥರ ಮಾಡ್ತಾ ಹೋಗಿ. ಫಸ್ಟು ನಿಮ್ಮ ಲೆಫ್ಟ್ ಐ ಏನಿದೆ ಅದನ್ನು ಕ್ಲೋಸ್ ಮಾಡಿ. ಓಕೆ, ಈ ಐನ ಕ್ಲೋಸ್ ಮಾಡಿದ ತಕ್ಷಣ ಈ ಐನ ಈಗ ಕ್ಲೋಸ್ ಮಾಡಿ ಬರೀ ರೈಟ್ ಐಯಲ್ಲಿ ನೋಡ್ತಾ ಇರಿ. ಸೊ ನಿಮಗೆ ಒಂದು ಕಣ್ಣಲ್ಲಿ ನೋಡ್ತಾ ಇರಬೇಕಾದ್ರೆ ನಿಮ್ಗೆ ಆಲ್ಮೋಸ್ಟ್ ವಿಷನ್ನು ಈ ಥರ ಕಾಣಿಸ್ತಾ ಇದೆಯಾ? ಇಷ್ಟು ಕಾಣಿಸ್ತಾ ಇದೆ, ಹೌದು ಅಲ್ವಾ? ಆಲ್ಮೋಸ್ಟು ಇದೇನಾಗುತ್ತೆ ಅಂತಂದರೆ, ನಿಮಗೆ ನೋಡಿ, ಇಲ್ಲಿಂದ ಈ ಪೋರ್ಷನ್ ಏನಿದೆ ಇಷ್ಟು 120 ಡಿಗ್ರಿ ಆದರೆ, ಇನ್ನು ಈ ಕಡೆ ಪೋರ್ಷನ್ ಏನಿದೆ ರೈಟ್ ಸೈಡಿಂದು ಇದು 145 ಡಿಗ್ರಿ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಆಲ್ಮೋಸ್ಟು ಒಂದು ಕಣ್ಣಿಂದ ನೀವು 160 ಡಿಗ್ರಿವರೆಗೂ ನೀವು ನೋಡ್ಬೋದು. ಓಕೆ, ಸರಿ, ಆಯಿತು. ಇವಾಗ ಏನು ಮಾಡ್ತೀರಾ ಅಂತಂದರೆ, ಲೆಫ್ಟ್ ಐನ ಓಪನ್ ಮಾಡಿ, ರೈಟ್ ಐನ ಮುಚ್ಚಿ. ಓಕೆ, ಈಗ ರೈಟ್ ಐ ಮುಚ್ಚಿದ ತಕ್ಷಣ ಏನಾಯಿತು, ನಿಮಗೆ ಇಲ್ಲಿ 120 ಡಿಗ್ರಿ ಆಗೇ ಇರುತ್ತೆ, ಬಟ್ ಇಲ್ಲಿ ಈ ಕಡೆ 45 ಡಿಗ್ರಿ ವಿಸಿಬಲ್ ಆಗ್ತಾಯಿದೆ, ಬಟ್ ರೈಟ್ ಸೈಡಿಂದ ಆಗ್ತಾಯಿಲ್ಲ ಅಲ್ವಾ? ಇದು ಸಿಂಪಲ್ ಏನು ಅಂತಂದರೆ, ಅದಕ್ಕೆ ಎರಡು ಅಂತ ಹೇಳ್ತಾರೆ, ಬೈನಾಕ್ಯುಲರ್ ವಿಷನ್. ಎರಡು ವಿಷನ್ ನಮಗೆ ಇದಾಗ್ತಾ ಇರೋದು. ಸೊ ಈ ಎರಡೂ ಕಣ್ಗಳಿಂದ ನಾವು ನೋಡ್ಬೋದಾದಂಥ ದಿಕ್ಕು ಯಾವುದಾಗಿರುತ್ತೆ, ಇದಾಗ್ತಾ ಇದೆ. ಓಕೆ, ನಂತರ ಜಸ್ಟ್ ಈ ಲೆಫ್ಟ್ ಐಯಲ್ಲಿ ನೋಡ್ಬೋದಂಥ ಪೋರ್ಷನ್ ಯಾವುದು, ಈ ಪೋರ್ಷನ್ ಮಾತ್ರ. ನಂತರ ಇದು ರೈಟ್ ಮೊನೋಕ್ಯುಲರ್ ವಿಷನ್ನು, ರೈಟ್ ಸೈಡ್ ಮಾತ್ರ ನಾವು ನೋಡ್ಬೋದು ಅಂತ ಹೇಳ್ಬೋದು. ಓಕೆ, ಹಾಗಾದರೆ ಈ ರೀಜನ್ ಏನು ಕಾಣ್ತಾ ಇದೆ ಅಲ್ವಾ ನಿಮಗೆ, ಈ ರೀಜನ್ ಏನು ಕಾಣ್ತಾ ಇದೆ ಅಲ್ವಾ, ಈ ರೀಜನ್ನು ಲೆಫ್ಟ್ ಐ ಮತ್ತು ರೈಟ್ ಐ ಎರಡಕ್ಕೂ ಓವರ್ಲ್ಯಾಪ್ ಆಗ್ತಾ ಇದೆ. ಆ ಓವರ್ಲ್ಯಾಪ್ ಆಗೋದ್ರಿಂದ ನಿಮಗೇನಾಗ್ತಾ ಇದೆ, ಸಂಪೂರ್ಣವಾದ ಚಿತ್ರಣ ಕಾಣಿಸ್ತಾ ಇದೆ ಇಲ್ಲಿಂದು. ಓಕೆ, ಎರಡು ಕಣ್ಗಳು ಓವರ್ಲ್ಯಾಪ್ ಆಗೋದ್ರಿಂದ ನಿಮಗೆ ಇಲ್ಲಿ ಸಂಪೂರ್ಣ ಚಿತ್ರಣ ಕಾಣಿಸ್ತಾ ಇದೆ. ಏನಕ್ಕೆ ಸರ್ ಫೋಟೋಗ್ರಮೆಟ್ರಿ ಅಂದ್ಬಿಟ್ಟು ಇದೇನೋ ಕಣ್ಣು ಮತ್ತೊಂದು ಅಂತ ಹೇಳ್ತಾ ಇದ್ದೀರಾ ಅಂತ ಅಂದರೆ, ನಿಮಗೆ ನೆಕ್ಸ್ಟು ನೋಡ್ತಾ ನೋಡ್ತಾ ಅರ್ಥ ಆಗುತ್ತೆ. ಓಕೆ, ಆಯಿತು. ಹಾಗಿದ್ರೆ ಫೋಟೋಗ್ರಮೆಟ್ರಿ ಅಂತ ಅಂದ್ರೇನು, ಅದನ್ನು ನಾವು ಬಿಡಿಸ್ತಾ ಹೋದರೆ, ಫೋಟೋ ಅಂತ ಅಂದರೆ ಲೈಟ್ ಅಂತ ಅರ್ಥ, ಗ್ರಾಮ್ ಅಂತ ಅಂದರೆ ರೆಕಾರ್ಡಿಂಗ್ ಅಂತ, ಮೆಟ್ರಿ ಅಂದರೆ ಮೆಷರ್ಮೆಂಟ್ ಅಂತ. ಫಾರ್ ಎಕ್ಸಾಂಪಲ್, ಒಂದು ಫೋಟೋ ತೆಗಿತೀವಿ ಅಂತ ಅಂದ್ಕೊಳ್ಳೋಣ. ಓಕೆ, ಆ ಫೋಟೋ ಯಾವ ಥರ ಕ್ಯಾಪ್ಚರ್ ಆಗುತ್ತೆ? ಅಸ್ಯೂಮ್ ಇಲ್ಲೊಂದು ಡಿವೈಸ್ ಇದೆ, ಆ ಡಿವೈಸು ನಾವು ಒಂದು ಲೈಟ್ನ ಸೆಂಡ್ ಮಾಡ್ತಾಯಿದ್ದೆ, ಅದರ ವೇವ್ಸು ಅವೆಲ್ಲ ನಾವು ನೆಕ್ಸ್ಟ್ ಇದರಲ್ಲಿ ನೋಡೋಣ. ಜಸ್ಟ್ ಏನು ಅಂತ ಅಂದರೆ, ಅದೊಂದು ಲೈಟ್ ಸೆಂಡ್ ಮಾಡಿ ಅದು ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ, ಅದಿಲ್ಲಿ ರೆಕಾರ್ಡ್ ಆಗುತ್ತೆ. ಆ ರೆಕಾರ್ಡ್ ಮಾಡ್ತಾ ಇರೋವಂಥ ಮೆಷರ್ಮೆಂಟು ಇದಾಗಿರುತ್ತೆ. ಓಕೆ, ಇಷ್ಟು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಫೋಟೋಗ್ರಮೆಟ್ರಿ ಅಂದರೆ, ಆಯಿತಾ? ಇನ್ ಡೆಪ್ತಲ್ಲಿ ನೋಡೋದಾದರೆ, ಯಾವುದೋ ಒಂದು ಆಬ್ಜೆಕ್ಟ್ ಇರುತ್ತೆ ಅಂತ ಅಂದ್ಕೊಳ್ಳೋಣ, ಆಯಿತಾ? ಆ ಆಬ್ಜೆಕ್ಟಿಗೆ ನಾವೇನು ಮಾಡ್ತೀವಿ, ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ತೀವಿ. ಆ ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡಿರೋ ಬೇಸಿಸಲ್ಲಿ ಆ ಆಬ್ಜೆಕ್ಟ್ನ ನಾವು ಮೆಷರ್ಮೆಂಟ್ ಮಾಡ್ತೀವಲ್ಲ, ಅದನ್ನು ನಾವು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಫೋಟೋಗ್ರಮೆಟ್ರಿ ಅಂತ ಹೇಳ್ತೀವಿ. ಓಕೆ, ಆಯಿತು. ಹಂಗಾದರೆ ಎಷ್ಟು ಫೋಟೋ ಬೇಕಾಗ್ಬೋದು ಫೋಟೋಗ್ರಮೆಟ್ರಿಗೆ? ಒಂದು ಫೋಟೋ ಸಾಕಾಗುತ್ತಾ? ಆಗಲ್ಲ. ರೀಸನ್ ಏನು ಗೊತ್ತಾ? ಒಂದು ಫೋಟೋ ಏನಾಗುತ್ತೆ, ಅದು ನಮಗೆ 2D ಸ್ಟ್ರಕ್ಚರ್ನ ಮಾತ್ರ ಕೊಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಇಲ್ಲೊಂದು ಮಾನ್ಯುಮೆಂಟ್ ಇದೆ, ಆಯಿತಾ? ಇದೊಂದು ದೊಡ್ಡ ಗೋಪುರ ಇದೆ, ಇಲ್ಲಿ ಕಟ್ಟಿರೋವಂಥದ್ದು. ಇದೇನು ಮಾಡಿದ್ವಿ, ನಾವು ಫೋಟೋ ತಗೊಂಡ್ವಿ, ಆಯಿತಾ? ಫೋಟೋ ತೆಗ್ದಿದ ತಕ್ಷಣ ನಾನು ಈಗ ಇಟ್ಕೊಂಡು ಫೋಟೋನ ನೋಡ್ತಾ ಇದ್ದರೆ, ಇದು ಎಷ್ಟು ಆ್ಯಂಗಲ್ ಇದೆ, ಎಷ್ಟು ಡಿವಿಯೇಷನ್ ಇದೆ, ಅಥವಾ ಎಷ್ಟು ಹೈಟ್ ಇದೆ, ಓಕೆ, ಅಥವಾ ಇದು ಎಷ್ಟು ವಿಡ್ತ್ ಇದೆ, ಬ್ರೆಡ್ತ್ ಎಷ್ಟಿದೆ, ಲೆಂತ್ ಎಷ್ಟಿದೆ, ಏನಂದ್ರೆ ಏನೂ ಗೊತ್ತಾಗಲ್ಲ ನನಗೆ. ಓಕೆ, ಇದೇನಾಗುತ್ತೆ, ಒಂದು ಸಿಂಗಲ್ ಫೋಟೋಯಿಂದ ನಮಗೆ ಯಾವುದೇ ರೀತಿಯಾದಂಥ ಮೆಷರ್ಮೆಂಟು, ಡೈಮೆನ್ಷನು ಮತ್ತೊಂದು ಏನೂ ಸಿಗಲ್ಲ. ಫೈನ್. ಬಟ್ ಮಲ್ಟಿಪಲ್ ಫೋಟೋಸ್ ತೆಗ್ದೆ ಅಂತ ಅಂದ್ಕೊಳ್ಳಿ. ಅಸ್ಯೂಮ್
ನಾನಿವಾಗ ಏನು ಮಾಡ್ತೀನಿ, ಇಲ್ಲೊಂದು ಫೋಟೋ ಇರಿಸ್ತೀನಿ ಕ್ಯಾಮ್ರಾ, ಆಯಿತಾ. ಇಲ್ಲೊಂದು ಕ್ಯಾಮ್ರಾ, ಇಲ್ಲೊಂದು ಕ್ಯಾಮ್ರಾ, ಇಲ್ಲೊಂದು ಕ್ಯಾಮ್ರಾ, ಇಲ್ಲೊಂದು ಕ್ಯಾಮ್ರಾ. ಬೇರೆ ಬೇರೆ ಕಡೆಯಿಂದ ನಾನಿವಾಗ ಏನು ಮಾಡ್ತಾಯಿದ್ದೀನಿ, ಫೋಟೋ ಕ್ಯಾಪ್ಚರ್ ಮಾಡ್ತೀನಿ, ಆಯಿತಾ. ಈ ಕ್ಯಾಪ್ಚರ್ ಮಾಡಿದಂಥ ಸಮಯದಲ್ಲಿ ಏನಾಗುತ್ತೆ, ಇಲ್ಲಿ ನಿಮಗೆ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಕ್ಯಾಮ್ರಾ ಇಲ್ಲಿದೆ ಅಲ್ವಾ, ಇಲ್ಲಿದೆ. ಓಕೆ, ಸರಿ. ಇದೇನಾಯಿತು, ಈ ಕ್ಯಾಮ್ರಾ ಎಷ್ಟು ಕ್ಯಾಪ್ಚರ್ ಮಾಡ್ಬೋದು, ಇಲ್ಲಿಂದ ಇಲ್ಲಿ ಈ ಡೈರೆಕ್ಷನ್ವರೆಗೂ ಇಷ್ಟು ಕ್ಯಾಪ್ಚರ್ ಮಾಡ್ಬೋದು. ಕ್ಯಾಮ್ರಾ ಡಿ ಏನು ಮಾಡ್ಬೋದು, ಇಲ್ಲಿಂದ ಇಲ್ಲಿವರೆಗೂ ಇಷ್ಟು ಕ್ಯಾಪ್ಚರ್ ಮಾಡ್ಬೋದು. ಕ್ಯಾಮ್ರಾ ಡಿ ಇನ್ನೊಂದು ಇಲ್ಲಿಂದ ಇಲ್ಲಿವರೆಗೂ, ನಂತರ ABCD ಅಂತ ಇದು ಮಾಡ್ಕೊಳ್ಳಿ. ಇದು ಇಲ್ಲಿಂದ ಇಲ್ಲಿ ಕ್ಯಾಪ್ಚರ್ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ನಮ್ಮ ಓವರ್ಲ್ಯಾಪ್ ರೀಜನ್ ಏನಾಗುತ್ತೆ, ಈ ಓವರ್ಲ್ಯಾಪ್ ರೀಜನ್ ಆಗುತ್ತೆ. ಅದೂ ನಮಗೇನಾಗುತ್ತೆ, ವೆರೈಟಿ ಆಫ್ ಡಿಫ್ರೆಂಟ್ ಪೊಸಿಷನ್ನಿಂದ ನಮಗೇನಾಗ್ತಾ ಇದೆ, ಈ ಒಂದು ರೀಜನ್ನು ಕಾಣಿಸ್ತಾ ಇದೆ. ನಾವು ಈಗೇನು ಮಾಡ್ಬೋದು, ಅದನ್ನು 3D ಮಾಡೆಲ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಸೊ ಸಿಂಪಲ್ ಏನು ಅಂತ ಅಂದರೆ, ಮಲ್ಟಿಪಲ್ ಫೋಟೋಸ್ ತೆಗಿಯೋದ್ರಿಂದ ನಮಗೆ ಒಂದು ಮೆಷರ್ಮೆಂಟು ಆರಾಮಾಗಿ ಮಾಡೋ ಸಾಧ್ಯತೆಗಳು ಆಗುತ್ತೆ. ಓಕೆ, ಹೇಗಾಗುತ್ತೆ ಅಂತ ಅಂದರೆ, ಇದನ್ನು ಫೋಟೋಗ್ರಮೆಟ್ರಿಯಲ್ಲಿ ಟ್ರಯಾಂಗ್ಯುಲೇಷನ್ ಅಂತ ಹೇಳ್ತೀವಿ. ಒಂದು ರೀಜನ್ವರೆಗೂ ಹೋಗುತ್ತಾ. ಓಕೆ, ಇದು ಈ ಕಡೆ, ಇದು ಈ ಕಡೆ, ನಂತರ ಇಲ್ಲಿ ಈ ರೀಜನ್ ಏನಿದೆ, ಓಕೆ, ಈ ರೀಜನ್ ಏನಿದೆ ಇದನ್ನು ನಾವು ಟ್ರಯಾಂಗ್ಯುಲೇಷನ್ ಫಾರ್ಮ್ಡ್ ಬೈ ಏನು, ಆ ಒಂದು ಕ್ಯಾಮ್ರಾ ಅಥವಾ ಒಂದು ಕ್ಯಾಪ್ಚರಿಂಗ್ ಎಂಟಿಟಿ ಅಥವಾ ಎಕ್ವಿಪ್ಮೆಂಟ್ ಏನಿರುತ್ತೆ ಅದರಿಂದ ಮೂಡ್ತಾ ಇರುವಂಥದ್ದು. ಓಕೆ, ಈ ಟ್ರಯಾಂಗ್ಯುಲೇಷನ್ನಿಂದ ಏನಾಗುತ್ತೆ, ನಮಗೆ ಒಂದು ಅಬ್ಸರ್ವಿಂಗ್ ರೀಜನ್ ಸಿಗುತ್ತೆ. ಆ ಅಬ್ಸರ್ವಿಂಗ್ ರೀಜನ್ನ ಡೀಪ್ ಅನಾಲಿಸಿಸ್ ಮಾಡಿದಾಗ ಏನಾಗುತ್ತೆ, ನಮಗೆ 3D ಡೇಟಾ ಸಿಗುತ್ತೆ. ಓಕೆ, ಫೈನ್. ಸೊ ಇನ್ನೊಂದು ಎಕ್ಸಾಂಪಲ್ನ ನಾವಿಲ್ಲಿ ನೋಡ್ಬೋದು. ನೋಡಿ, ಇಲ್ಲೊಂದು ಇಂಕ್ ಡಬ್ಬ ಇರಿಸಿದ್ದೀನಿ. ಒಂದು ಕಡೆಯಿಂದ ಸಿಕ್ಕಿದ್ರೆ ನಮಗೆ ಅದರ ಒಂದು ಮೆಷರ್ಮೆಂಟು ಸಿಗಲ್ಲ. ಬಟ್ ನಾನೇನು ಮಾಡ್ತೀನಿ, ಇಲ್ಲೊಂದು ಕ್ಯಾಮ್ರಾ ಇರಿಸ್ತೀನಿ, ಇಲ್ಲೊಂದು ಕ್ಯಾಮ್ರಾ ಇರಿಸ್ತೀನಿ, ಆಯಿತಾ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಟ್ರಯಾಂಗ್ಯುಲೇಷನ್ ಅನ್ನಲ್ಲ, ಆ ಟ್ರಯಾಂಗ್ಯುಲೇಷನ್ ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದಕ್ಕೆ 2 ಕ್ಯಾಮ್ರಾ ಇಟ್ಟಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಕ್ಯಾಮ್ರಾ ನೋಡಿ, ಇಲ್ಲಿಂದ ಇಲ್ಲಿಗೆ ಕ್ಯಾಪ್ಚರ್ ಆಗ್ತಾ ಇದೆ ಅಲ್ವಾ. ಸೊ ಈ ಕ್ಯಾಮ್ರಾ, ಈ ಟ್ರಯಾಂಗ್ಯುಲೇಷನ್ ಇಲ್ಲಿ ಫಾರ್ಮ್ ಆಗ್ತಾ ಇದೆ. ಓಕೆ, ಸೊ ಇದನ್ನೇ ಟ್ರಯಾಂಗ್ಯುಲೇಷನ್ ಅಂತ ಹೇಳ್ತಾ ಇರೋದು. ಸೊ ಇದರಿಂದ ಏನಾಗುತ್ತೆ, ನನಗೆ ಈ ಇಂಕ್ ಬಾಟಲ್ ಅಥವಾ ಈ ಒಂದು ಏನಿಲ್ಲಿ ಪಾಟ್ ಅಥವಾ ವಾಟರ್ ಪಾಟ್ ಏನಿದೆ, ಇದರ ಒಂದು ಮೆಷರ್ಮೆಂಟು ಸಲೀಸಾಗಿ ನಾನು ಮಾಡ್ಬೋದು. ಓಕೆ, ಸೇಮ್ ಗೋಸ್ ವಿತ್ ಐಸ್ ಆಲ್ಸೋ, ಹ್ಯೂಮನ್ ಐಸು ಅದನ್ನು ಸೇಮ್ ಅದೇ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ದಲ್ವ. ಇಲ್ಲೂ ಟ್ರಯಾಂಗ್ಯುಲೇಷನ್ ಥರ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದೆ. ಓಕೆ, ಫೈನ್. ನೆಕ್ಸ್ಟು ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಸಣ್ಣ ಪುಟ್ಟ ಹೇಳಿದೆ. ಇವಾಗ ಯಾವುದೋ ಒಂದು ದೊಡ್ಡ ಸಿಟಿ ಈ ಥರ ಇದೆ ಅಂತ ಅಂದ್ಕೊಳ್ಳೋಣ ಅಲ್ವಾ. ಈಗ ಈ ಒಂದು ದೊಡ್ಡ ಸಿಟಿ ಅಥವಾ ಇದೊಂದು ದೊಡ್ಡ ಬಿಲ್ಡಿಂಗ್ನ ನಾನೇನು ಮಾಡಬೇಕು, 3D ಮೆಷರ್ಮೆಂಟಿಗೆ ಕನ್ವರ್ಷನ್ ಮಾಡಬೇಕು. ಓಕೆ, ನಾನೇನು ಮಾಡ್ತೀನಿ, ಒಂದು ಏರೋಪ್ಲೇನೋ ಹೆಲಿಕಾಪ್ಟ್ರೋ ಅಥವಾ ಇಲ್ಲಿ ಏನು ಮಾಡೋಣ, ಡ್ರೋನ್ ಬಳಕೆ ಮಾಡೋಣ. ಓಕೆ, ಡ್ರೋನ್ ಬಳಕೆ ಮಾಡೋಣ. ಈ ಡ್ರೋನ್ ಬಳಕೆ ಮಾಡಿದಂಥ ಸಮಯದಲ್ಲಿ ಅದರ ಕೆಳಗಡೆ ನಾನೇನು ಮಾಡಿರ್ತೀನಿ, ಇಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತೀನಿ ಕೆಳಗೆ. ಓಕೆ, ಇದು ಕ್ಯಾಪ್ಚರ್ ಮಾಡೋಕ್ಕೆ. ಈ ಕ್ಯಾಪ್ಚರ್ ಮಾಡುವಂಥ ಸಮಯದಲ್ಲಿ ಏನಾಗುತ್ತೆ ನೋಡಿ, ಇದು ಈ ರೀಜನ್ನ ಟ್ರಯಾಂಗ್ಯುಲೇಷನ್ ಇಷ್ಟು ರೀಜನ್ನ ಕವರಪ್ ಮಾಡ್ತು. ಇದು ಟ್ರಯಾಂಗ್ಯುಲೇಷನ್ ಮುಖಾಂತರ ಇದು ಇಷ್ಟು ರೀಜನ್ ಕವರಪ್ ಮಾಡ್ತು. ನಂತರ ಇದು ಇಷ್ಟು ರೀಜನ್ ಕವರಪ್ ಮಾಡ್ತು. ಫೈನ್. ಸೊ ಇಲ್ಲಿ ನಿಮಗೆ ಏನು ಅರ್ಥ ಆಯಿತು, ಯಾವುದೇ ರೀಜನ್ನ ಬಿಟ್ಟೋಗಬಾರ್ದು ಮತ್ತು ಸರಿಯಾಗಿ ಕವರಪ್ ಮಾಡಬೇಕು ಅಂತ ಅಂದಾಗ ಇಲ್ಲಿ ಈ ಪಾರ್ಟ್ ಏನಾಯಿತು, ಫಸ್ಟು ಎಕ್ವಿಪ್ಮೆಂಟು, ಸೆಕೆಂಡು ಎಕ್ವಿಪ್ಮೆಂಟು, ಇವೆರಡರದ್ದು ಓವರ್ಲ್ಯಾಪ್ ಆಗ್ತಾಯಿದೆ. ಸೊ ನನಗೆ ಈ ರೀಜನ್ನ ಭಾಗ ಚೆನ್ನಾಗಿ ಅಬ್ಸರ್ವೇಷನಲ್ಲಿ ಸಿಗುತ್ತೆ ಅಲ್ವಾ. ಅದೇ ರೀತಿ ಸೆಕೆಂಡು ಮತ್ತು ತರ್ಡು ಲೇಸರ್ದು ಏನಿದೆ, ಇದರಿಂದ ನನಗೆ ಈ ರೀಜನ್ನು ಸರಿಯಾಗಿ ಮೆಷರ್ಮೆಂಟ್ ಸಿಗ್ತಾಯಿದೆ. ಅದೇ ರೀತಿ ಏನಾಗುತ್ತೆ, ಕ್ಯಾಮ್ರಾಗಳು ನಾವು ನೋಡ್ಬೋದು, ಎಷ್ಟು ಕ್ಯಾಮ್ರಾಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಓವರ್ಲ್ಯಾಪಿಂಗ್ ರೀಜನ್ ಅಷ್ಟೇ ಜಾಸ್ತಿ ಆಗುತ್ತೆ. ಜೊತೆಗೆ
ಅಕ್ಯುರೇಟ್ ಮೆಷರ್ಮೆಂಟ್ಸು ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಇಲ್ಲಿ ಕ್ಯಾಮ್ರಾ 1 ಕ್ಯಾಮ್ರಾ 2 ಇದೆ ಅಲ್ವಾ, ಸೊ ಇಲ್ಲಿ ಕ್ಯಾಮ್ರಾ 2 ಇಲ್ಲಿ ಇದು ಮಾಡೋಣ, ಕ್ಯಾಮ್ರಾ 3, ಕ್ಯಾಮ್ರಾ 4, ಕ್ಯಾಮ್ರಾ 5, ಕ್ಯಾಮ್ರಾ 6 ಈ ಥರ ಒಂದು ಇಲ್ಲೇನೇನೋ ಒಂದು 10 ಇಟ್ಟಾಗ ಕ್ಯಾಮ್ರಾ, ಆವಾಗೇನಾಗುತ್ತೆ ನನಗೆ ಮೆಷರ್ಮೆಂಟು ಇನ್ನೂ ಅಕ್ಯುರೇಟ್ ಆಗಿರುತ್ತೆ. ಬಿಕಾಸ್ ಸೋ ಮೆನಿ ಕ್ಯಾಮ್ರಾಸ್ ಏನಾಗ್ತಾ ಇದೆ, ಓವರ್ಲ್ಯಾಪ್ ಆಗ್ತಾ ಇದೆ. ಸೊ ಆವಾಗ ನನಗೆ ಈ ರೀಜನ್ ಏನಾಯಿತು, ಪಕ್ಕ ಅಕ್ಯುರೇಟ್ ಮೆಷರ್ಮೆಂಟು ಸಿಗ್ತಾ ಇದೆ, ಅಕ್ಯುರೇಟ್ ಮೆಷರ್ಮೆಂಟ್. ಓಕೆ, ಸೊ ಯಾವಾಗಲೂ ಏನಾಗುತ್ತೆ ಈ ಥರ ಮಾಡೋದ್ರಿಂದ ನಮಗೆ 60-70% ಓವರ್ಲ್ಯಾಪ್ ಆಗ್ತಿದೆ ಅಂತ ಅಂದಿದ ತಕ್ಷಣ ನಮ್ಗೆ ಅಕ್ಯುರಸಿ ಸಿಗುತ್ತೆ. ಸೊ ಇಟ್ ಮೀನ್ಸ್ ನಾವು ಎಷ್ಟು ಜಾಸ್ತಿ ಕ್ಯಾಮ್ರಾಸ್ ಯೂಸ್ ಮಾಡ್ತಾ ಇದ್ದೀವಿ ಅದ್ರ ಬೇಸಿಸ್ ಮೇಲೆ ನಮಗೆ ಅಷ್ಟೇ ಉತ್ತಮವಾದಂಥ ಅಕ್ಯುರೇಟ್ ಮೆಷರ್ಮೆಂಟ್ ಸಿಗುತ್ತೆ. ದಿಸ್ ಈಸ್ ದ ಪ್ರಿನ್ಸಿಪಲ್ ಆಫ್ ಫೋಟೋಗ್ರಮೆಟ್ರಿ. ಓಕೆ ಫೈನ್. ಅದೇ ರೀತಿ ನಾವಿಲ್ಲಿ ಕಣ್ಣಿಂದ ಆಗಲೇ ಹೇಳಿದ್ವಲ್ಲ ಅದು. ಮತ್ತು ಇನ್ನೊಂದೇನು ಅಂತ ಅಂದರೆ, ನಾವು ಅತಿ ಹೆಚ್ಚು ಮೆಷರಿಂಗ್ ಡಿವೈಸಸ್ ಇದು ಮಾಡಿದಾಗ ನಮಗೇನೋ ಅಕ್ಯುರೇಟ್ ಮೆಷರ್ಮೆಂಟ್ ಸಿಗುತ್ತೆ. ಜೊತೆಗೆ ಆಲ್ಟಿಟ್ಯೂಡೂ ಮ್ಯಾಟ್ರ್ ಆಗುತ್ತೆ. ಅಸ್ಯೂಮ್ ನಾನಿವಾಗ ಏನು ಮಾಡ್ತೀನಿ, ಒಂದು ಸಲ ಈ ಬಿಲ್ಡಿಂಗ್ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ, ಒಂದು ಸಲ ಏನು ಮಾಡ್ತೀನಿ, ನಾನು ಇಲ್ಲಿ ಆರಿಸ್ತೀನಿ ಈ ಒಂದು ರೀಜನಲ್ಲಿ ಅರೌಂಡ್ ಇಲ್ಲಿಂದ ಒಂದು 1 ಕಿಲೋಮೀಟರ್ ಹೈಟ್ ಆಲ್ಟಿಟ್ಯೂಡಲ್ಲಿ ನಾನು ಇದನ್ನು ಆರಿಸ್ತೀನಿ, ಡ್ರೋನ್ ಅಂತಲೇ ಅಂದ್ಕೊಳ್ಳೋಣ. ಆಯಿತಾ, ಡ್ರೋನಿಗೆ ಕ್ಯಾಮ್ರಾ ಫಿಕ್ಸ್ ಆಗಿದೆ, ಅದು ಮೆಷರ್ಮೆಂಟ್ ಮಾಡ್ತಾ ಇದೆ ಅಥವಾ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ತಾ ಇದೆ. ಈಗ ಈ 1 ಕಿಲೋಮೀಟರ್ ಆಲ್ಟಿಟ್ಯೂಡಲ್ಲಿ ಒಂದು ಸಲ ನಾನು ತೆಗಿತೀನಿ ಫೋಟೋಸು. ನಂತರ ಏನು ಮಾಡ್ತೀನಿ, ಇದನ್ನು ರೆಡ್ಯೂಸ್ ಮಾಡಿ ಅರೌಂಡ್ 500 ಮೀಟರ್ಸ್ ಅಥವಾ ಅರ್ಧ ಕಿಲೋಮೀಟರ್ ದೂರ ಹೈಟಿಂದ ಒಂದು ಸಲ ಫೋಟೋಸ್ನ ಕ್ಯಾಪ್ಚರ್ ಮಾಡ್ತೀನಿ. ಆಯಿತಾ, ಅದಾದ ನಂತರ ಮತ್ತೆ ಕೆಳಗೆ ಬಂದು ಆಲ್ಮೋಸ್ಟ್ ನಿಯರ್ ಟು ಬಿಲ್ಡಿಂಗ್ ಹತ್ರ, ಫಾರ್ ಎಕ್ಸಾಂಪಲ್ 50 ಮೀಟರ್ ಆಲ್ಟಿಟ್ಯೂಡ್ ಅಂತ ತಗೊಳ್ಳೋಣ. ಈಗ ಒಂದು ಸಲ ಅಥವಾ 50 ಫೀಟ್ ಆಲ್ಟಿಟ್ಯೂಡ್, ಇದರಿಂದ ಒಂದು ಸಲ ಮೆಷರ್ಮೆಂಟ್ ತೊಗೊಳ್ತೀನಿ. ಇದರಿಂದನೂ ನಮಗೆ ಮೆಷರ್ಮೆಂಟು ಸಲೀಸಾಗಿ ಸಿಗುತ್ತೆ. ಮತ್ತು ಇನ್ನೊಂದೇನು ಅಂತ ಅಂದರೆ, ಫೋಟೋಗ್ರಮೆಟ್ರಿ ಜೊತೆಗೆ ನಿಮಗೆ ಇನ್ಕ್ಲೂಡ್ ಮಾಡಿರೋವಂಥ ಸಿಲೆಬಸ್ ಏನು, ಏರಿಯಲ್ ಫೋಟೋಗ್ರಫಿ ಅಲ್ವಾ. ಏರಿಯಲ್ ಫೋಟೋಗ್ರಫಿ ಅಥವಾ ಏರಿಯಲ್ ಸರ್ವೇಯಿಂಗ್ ಅಂತ ಅಂದರೆ ಸೇಮ್ ಅದೊಂದು ಫೋಟೋಗ್ರಮೆಟ್ರಿ ಪಾರ್ಟೇನೇ. ಏರಿಯಲಲ್ಲಿ ನಾವು ಏನು ಯೂಸ್ ಮಾಡ್ತಾಯಿದ್ವಿ, ಈದರ್ ಏರೋಪ್ಲೇನ್ ಇರ್ಬೋದು, ಹೆಲಿಕಾಪ್ಟರ್ ಇರ್ಬೋದು, ನಂತರ ಸ್ಯಾಟಲೈಟ್ಸ್ ಇರ್ಬೋದು, ಅಥವಾ ಈಗ ಬಂದಿರೋ ಅಂಥ ಡ್ರೋನ್ಸ್ಗಳಿರ್ಬೋದು. ಓಕೆ, ಅದನ್ನು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ UAVs ಅಂತ ಸಹ ಕರೀತಾರೆ. ಇದರ ಮುಖಾಂತರ ನಾವು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸಿರೋ ಅಂಥ ಬಿಲ್ಡಿಂಗ್ನೇನೆ ಓಕೆ, ನಾನು ಮೇಲ್ಗಡೆಯಿಂದ ಫೋಟೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಅಂದಾಗ ನನಗೆ ಒಂದು ಅಡ್ವಾಂಟೇಜ್ ಏನು ಅಂತ ಅಂದರೆ, ಅದರಲ್ಲಿ ನನಗೆ ಲ್ಯಾಟಿಟ್ಯೂಡ್ ಸಿಗುತ್ತೆ. ಬಿಕಾಸ್ ದೇ ಆರ್ ಆಲ್ ಜಿಯೋ ಟ್ಯಾಗ್ಡ್ ಅಂತ ಅಂದಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು. ಇವಾಗೆಲ್ಲ ಟ್ಯಾಗಿಂಗ್ ಅಂತ ಅಂದರೆ ಅದರ ಲೊಕೇಶನ್ನ ಅರಿಯೋದಕ್ಕೋಸ್ಕರ ಜಿಯೋ ಟ್ಯಾಗಿಂಗ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದಷ್ಟು ಆ್ಯಪ್ಸ್ಗಳು ಬಂದಿದ್ದಾವೆ. ಲೈಕ್ ಇವಾಗ ಏನಾದರೂ ನೀವು ಯಾವುದೋ ಒಂದು ಕೆಲಸದಲ್ಲಿರ್ತೀರ, ಎಲ್ಲಪ್ಪ ಇದೆಯಾ ನೀನು ಅಂತ ಅಂದಾಗ ಅವ್ರೇನು ಮಾಡ್ತಾರೆ, ಮ್ಯಾಪ್ ಆಲ್ರೆಡಿ ಇದಾಗಿರೋವಂಥದ್ದು ಕ್ಯಾಪ್ಚರ್ ಮಾಡ್ತಾರೆ. ಈ ಇಮೇಜ್ನ ಕ್ಯಾಪ್ಚರ್ ಮಾಡಿದಾಗ ಅಲ್ಲೇ ನೀವು ಯಾವ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಯಾವ ಏರಿಯಾದಲ್ಲಿದ್ದೀರ ಎಲ್ಲನೂ ಅಲ್ಲೇ ಡೀಟೇಲ್ಸ್ ಬಂದ್ಬಿಡುತ್ತೆ. GIS ಮ್ಯಾಪಿಂಗ್ ಅಂತ ಅಂತಾರೆ. ಸೊ ಅದನ್ನೇ ಜಿಯೋ ಟ್ಯಾಗಿಂಗ್ ಅಂತ ಹೇಳ್ತಾರೆ. ಸೊ ಆ ಜಿಯೋ ಟ್ಯಾಗಿಂಗಲ್ಲಿ ನಮಗೇನಾಗುತ್ತೆ, ಈ ಬಿಲ್ಡಿಂಗ್ನ ಲ್ಯಾಟಿಟ್ಯೂಡ್ ಏನಿದೆ, ಲಾಂಜಿಟ್ಯೂಡ್ ಏನಿದೆ, ಯಾವ ಆಲ್ಟಿಟ್ಯೂಡಲ್ಲಿದೆ ಎಲ್ಲ ಕಂಪ್ಲೀಟು ಪಿಕ್ಚರು ಗೊತ್ತಾಗುತ್ತೆ. ಓಕೆ ಫೈನ್. ಹಾಗಿದ್ದರೆ ಈ ಫೋಟೋಗ್ರಮೆಟ್ರಿ ಅಂತ ಅಂದ್ರೇನು, ಸಿಂಪಲ್ಲು ಇನ್ನೊಂದು ಸಲ ಹೇಳೋದಾದರೆ ಸಿಂಪಲ್ ಭಾಷೆಯಲ್ಲಿ ನಾವು ಫೋಟೋಸ್ನ ಕ್ಯಾಪ್ಚರ್ ಮಾಡ್ತೀವಿ. ಏನು ಫೋಟೋಸು, ಇಟ್ ಮೇ ಬಿ ರಿಲೇಟೆಡ್ ಟು ಎನಿಥಿಂಗ್. ಏನು ಫೋಟೋಸ್ ಬೇಕಾದರೂ ಆಬ್ಜೆಕ್ಟ್ಸ್ ತೊಗೊಳ್ಳಿ, ಮಾನ್ಯುಮೆಂಟ್ಸ್ ತೊಗೊಳ್ಳಿ, ಓಕೆ, ಬಿಲ್ಡಿಂಗ್ಸ್ ತೊಗೊಳ್ಳಿ ಅಥವಾ ರೋಡ್ಸ್ ತೊಗೊಳ್ಳಿ, ಯಾವುದಾದ್ರೂ ಆಗಿರ್ಬೋದು, ಎನಿಥಿಂಗ್. ಓಕೆ, ಇದನ್ನು ನಾವೇನು ಮಾಡ್ತೀವಿ, ಮೆಷರ್ಮೆಂಟ್ ಮಾಡ್ತೀವಿ. ಓಕೆ, ಈ ಫೋಟೋಸ್ನ ಮೆಷರ್ಮೆಂಟ್ ಮಾಡ್ತೀವಿ ಫಾರ್ ಅಕ್ಯುರೇಷನ್ ಅಥವಾ ಅಕ್ಯುರೆಸಿಗೋಸ್ಕರ. ಓಕೆ, ಏನು ಪರ್ಪಸ್ ಅಕ್ಯುರೆಸಿ ಬೇಕೋ ಆ ಅಕ್ಯುರೆಸಿ ಏನಕ್ಕೆ ಬೇಕು, ಯಾವ ಪರ್ಪಸಿಗೆ ಅಪ್ಲಿಕೇಶನ್ ಯೂಸ್ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ.
ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಈ ಫೋಟೋಗ್ರಮೆಟ್ರಿ. ಫೋಟೋಸ್ ತೊಗೊಳ್ತಾರೆ, ಮೆಷರ್ ಮಾಡ್ತಾರೆ. ಏನಕ್ಕೆ ಯೂಸ್ ಆಗುತ್ತೆ? ಒಂದು ಮ್ಯಾಪ್ಸು. ಇವಾಗ ನೀವೇನೆಲ್ಲ ಮ್ಯಾಪ್ಗಳು ನೋಡ್ತಾ ಇದ್ದೀರಾ ಮೊಬೈಲ್ ಫೋನಲ್ಲಿರುತ್ತಲ್ವ. ಸೊ ನೀವೆಲ್ಲೋ ಇಲ್ಲಿಂದ ಬೆಂಗಳೂರು, ಎಲ್ಲಿ ವಿಧಾನಸೌಧದಿಂದ ಯಾವುದೋ ರಾಜಾಜಿನಗರ ಹೋಗಬೇಕು, ಅಥವಾ ಯಲಹಂಕದಿಂದ ಬನ್ನೇರುಘಟ್ಟ ಹೋಗಬೇಕು. ಸೊ ಅವಾಗ ಏನು ಮಾಡ್ತೀರಾ, ಮ್ಯಾಪ್ ಆನ್ ಮಾಡ್ಕೊಳ್ತೀರಾ. ಸೊ ಇಲ್ಲೇನಾಗುತ್ತೆ, ನೀವು ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಂಡು ಮೆಜರ್ ಮಾಡಿದ್ದಾಗ ನಿಮಗೆ ಅದರಲ್ಲೇ ತೋರಿಸುತ್ತೆ ಗೊತ್ತಾ, ಎಷ್ಟು ಕಿಲೋಮೀಟರು ಡಿಸ್ಟೆನ್ಸು, ನಂತರ ಎಷ್ಟು ಡ್ಯೂರೇಷನ್ ಬೇಕಾಗ್ಬೋದು. ಓಕೆ, ಇವೆಲ್ಲ ಹೇಗೆ ಗೊತ್ತಾಗ್ತಾ ಇದೆ? ಇಟ್ಸ್ ಆಲ್ ಬಿಕಾಸ್ ಆಫ್ ದ ಫೋಟೋಗ್ರಮೆಟ್ರಿ. ಸೊ ಮ್ಯಾಪ್ಸಲ್ಲಿ ನಮಗೆ ಫೋಟೋಗ್ರಮೆಟ್ರಿ ಯೂಸ್ ಆಗುತ್ತೆ. ಇನ್ನು ಟೆರೈನ್ ಮಾಡೆಲ್ಸ್. ಓಕೆ, ಟೆರೈನ್ ಮಾಡೆಲ್ಸ್ ಅಂತಂದರೆ ಎಲ್ಲಿ ಹಳ್ಳ, ದಿಬ್ಬ, ನೀರೆಲ್ಲ ಹರಿತಾ ಇದೆ, ಟನಲ್ ಎಲ್ಲಿದೆ, ರೋಡು, ಮತ್ತೊಂದು ಎಲ್ಲ ಕಂಪ್ಲೀಟ್ ಟೆರೈನ್ ಓಕೆ ಮಾಡೆಲ್ಸ್ನ ಅರಿಯೋದಕ್ಕೆ ನಮಗೆ ಫೋಟೋಗ್ರಮೆಟ್ರಿ ಬೇಕಾಗುತ್ತೆ. ಇನ್ನು ಎನ್ವಿರಾನ್ಮೆಂಟ್ ಮಾನಿಟರಿಂಗ್. ಓಕೆ, ಎಸ್ಪೆಷಲಿ ಇವಾಗ ರೀಸೆಂಟಾಗಿ ಆಸ್ಟ್ರೇಲಿಯಾ ಇರ್ಬೋದು, ಆಸ್ಟ್ರೇಲಿಯಾದಲ್ಲಿ ವೈಲ್ಡ್ ಫೈರ್, ಫಾರೆಸ್ಟ್ ಫೈರು ಅಂಟ್ಕೊಂಡಿತ್ತು. ಓಕೆ, ಅಲ್ಲಿ ನಾವು ತಡೆಯೋದಕ್ಕೆ ಫಸ್ಟು ನಮಗೇನು ಮಾಡಬೇಕು, ಎನ್ವಿರಾನ್ಮೆಂಟ್ ಮಾನಿಟರಿಂಗ್ ಆಗಬೇಕು. ಅಥವಾ ಇವಾಗ ಅಮೆಝಾನ್ ಫಾರೆಸ್ಟಲ್ಲಿರ್ಬೋದು, ಅಲ್ಲಿ ಏನಾಗ್ತಾ ಇದೆ ಅಂತ ಅರಿಯೋದಕ್ಕೆ ನಮಗೆ ಎನ್ವಿರಾನ್ಮೆಂಟ್ ಮಾನಿಟರಿಂಗ್ ಸದಾ ಆಗ್ತಾ ಇರಬೇಕು. ಈ ಮಾನಿಟರಿಂಗ್ ಆಗೋದು ಹೇಗಾಗುತ್ತೆ, ನಾವು ಡ್ರೋನ್ ಬಳಕೆಯಿಂದ ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಂಬರ್ತೀವಿ, ನಂತರ ಅದನ್ನು ಮೆಷರ್ಮೆಂಟಿಗೆ ಕೊಡ್ತೀವಿ. ಹೇಗೆ ಮೆಷರ್ಮೆಂಟಿಗೆ ಯೂಸ್ ಆಗುತ್ತೆ ಇಲ್ಲಿ ಅಂತಂದರೆ, ಅಸ್ಯೂಮ್ ಮಾಡ್ಕೊಳ್ಳಿ ಅಮೆಝಾನ್ ಫಾರೆಸ್ಟು ಅಥವಾ ಎಲ್ಲೋ ಒಂದು ಕಡೆ ಗ್ರಾಸ್ ಲ್ಯಾಂಡ್ ಇದೆ. ಆ ಗ್ರಾಸ್ ಲ್ಯಾಂಡು ನಾರ್ಮಲಾಗಿ ಈ ಹೈಟಲ್ಲಿ ಇರಬೇಕಾಗಿತ್ತು. ಬಟ್ ಏನಾಗಿದೆ ಇವಾಗ, ಫುಲ್ಲು ಬಾಡೋಗಿದೆ. ಓಕೆ, ಇದನ್ನು ಟೆಕ್ಸ್ಚರ್ ಅಥವಾ ಕಲರ್ಸ್ ಏನಿದೆ ಇಲ್ಲಿ ನಿಮಗೆ ಸಿಂಪಲಾಗಿ ನಾರ್ಮಲಾಗಿ ಗೊತ್ತಿರೋಂಥ ವಿಷಯ, ಗ್ರೀನ್ ಹಸಿರಾಗಿದೆ ಮರ ಅಂತ ಅಂದಾಗ ಅದು ಏನೋ ಚಿಗುರಿದೆ ಅಥವಾ ಬೆಳೀತಾ ಇದೆ ಅಥವಾ ಒಳ್ಳೆ ಕಂಡೀಷನಲ್ಲಿದೆ. ಅದೇ ಏನಾದರೂ ಈ ಮರ ಬಂದು ಎಲ್ಲೋ ಅಥವಾ ಬ್ರೌನ್ ಸಮಥಿಂಗ್ ಆ ಥರ ಇದೆ ಅಂತ ಅಂದಾಗ ಅದು ಆಲ್ಮೋಸ್ಟು ಒಣಗೋಗಿದೆ ಅಂತ. ಯಾವಾಗ ಬೇಕಾದರೂ ಅಲ್ಲಿ ಸಣ್ಣ ಕಿಡಿ ಹತ್ತಿತು ಅಂತ ಅಂದರೆ ಅಲ್ಲಿ ಬೆಂಕಿ ಹತ್ಕೋಬೋದು ಅಲ್ವಾ. ಅದರಿಂದ ಏನಾಗುತ್ತೆ, ಫಾರೆಸ್ಟ್ ಫೈರ್ ಉಂಟಾಗುತ್ತೆ. ಇದನ್ನು ತಡಿಬೇಕು ಅಂತ ಅಂದರೆ ನಮಗೆ ಮಾನಿಟರ್ ಮಾಡ್ತಾ ಇರಬೇಕು. ಯಾರೋ ಒಬ್ಬ ವ್ಯಕ್ತಿ ಇಲ್ಲೆಲ್ಲೋ ಕೂತಿರ್ತಾನೆ, ಅವನು ಇಲ್ಲೆಲ್ಲೋ ಫಾರೆಸ್ಟ್ ಇದೆ, ಇದ್ರ ಮಧ್ಯೆ ಎಲ್ಲೋ ಒಂದು ಕಿಡಿ ಹತ್ತಿ ಇಲ್ಲಿಂದ ಫಾರೆಸ್ಟ್ ಫೈರ್ ಶುರು ಆಗ್ಬೋದು. ಇವನ ಮಧ್ಯೆ ಡಿಸ್ಟೆನ್ಸ್ ಬಂದು ಒಂದು 500 ಕಿಲೋಮೀಟರ್ ಇದೆ ಅಂತಂದರೆ ಅವ್ನು ಡೈಲಿ ಹೋಗಿ ಬರೋದಕ್ಕಾಗುತ್ತಾ? ಆಗಲ್ಲ. ಅವನೇನು ಮಾಡ್ತಾನೆ, ಡ್ರೋನ್ ಬಳಕೆ ಮಾಡ್ತಾನೆ. ಆ ಡ್ರೋನ್ ಬಳಕೆಯ ಸಹಾಯದಿಂದ ಅದು ಕ್ಯಾಪ್ಚರ್ ಮಾಡೋ ಫೋಟೋಸಿಂದ ಅವ್ರೇನು ಮಾಡ್ತಾರೆ, ಎನ್ವಿರಾನ್ಮೆಂಟ್ ಮಾನಿಟರ್ ಮಾಡ್ತಾರೆ. ಅದೇ ರೀತಿ ಸೆಗ್ಮೆಂಟೇಷನ್ ಆ್ಯಂಡ್ ಇನ್ಸ್ಟೆನ್ಸಸ್ ಅಂತ ಹೇಳ್ತಾರೆ. ಅಸ್ಯೂಮ್ ಮಾಡ್ಕೊಳ್ಳಿ, ನೀವು ಅಗ್ರಿಕಲ್ಚರಲ್ಲಿ ಪ್ರೆಸಿಷನ್ ಫಾರ್ಮಿಂಗ್ ಅಂತ ಹೇಳ್ತಾರೆ ಅಲ್ವಾ. ಪ್ರೆಸಿಷನ್ ಫಾರ್ಮಿಂಗ್ ರೀಸೆಂಟ್ ಟೈಮ್ಸಲ್ಲಿ ಕೇಳ್ತಾ ಇರೋವಂಥ ವರ್ಡ್ ಪ್ರೆಸಿಷನ್ ಫಾರ್ಮಿಂಗ್. ಪಕ್ಕಾ ಫಾರ್ಮಿಂಗ್ ಆಗಬೇಕು. ಹೆಂಗಾಗಬೇಕು ಅಂತ ಅಂದರೆ, ಇಲ್ಲಿ ಏನೋ ಬೆಳೆ ಹಾಕಿದ್ದೀರ. ಓಕೆ, ಈ ಬೆಳೆ ಹಾಕಿರೋವಂಥ ಸಮಯದಲ್ಲಿ ಅಸ್ಯೂಮ್ ಮಾಡ್ಕೊಳ್ಳಿ, ಇಲ್ಲಿ ತೋರಿಸಿರೋವಂಥ ಯಾವುದೋ ಒಂದು ಬೆಳೆ ಕೆಟ್ಟದಾಗಿದೆ ಅಥವಾ ಏನೋ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಸಮಥಿಂಗ್ ಏನೋ ಒಂದು ಆಗಿದೆ. ಇದೇನಾಗುತ್ತೆ, ನಾನು ಬಿಟ್ಟರೆ ಈ ಕಡೆ ಪಕ್ಕ ಇರೋವಂಥ ಇದಕ್ಕೂ ಹರಡ್ಬೋದು. ಸೊ ನಾನೇನು ಮಾಡಬೇಕು, ಇದನ್ನು ತೆಗ್ದಾಕಬೇಕು ಅಥವಾ ಇದನ್ನು ಕಳೆ ಕೀಳಬೇಕು ಅಥವಾ ವೀಡನ್ನ ರಿಮೂವ್ ಮಾಡಬೇಕು. ಓಕೆ, ಈಗ ಅಸ್ಯೂಮ್ ಮಾಡ್ಕೊಳ್ಳಿ ಅವನ ಹತ್ರ ಜಸ್ಟ್ ಒಂದು ಕುಂಟೆ ಜಾಗ ಇದೆ, ಅಲ್ಲೇನೋ ಬೆಳೆದಿದ್ದಾನೆ ಅಂತಂದರೆ ಅವನೇ ಮ್ಯಾನ್ಯುವಲ್ ಆಗಿ ಹೋಗಿ ಇದು ಮಾಡ್ತಾನೆ. ವೆರಾಸ್ ಇವಾಗ ಅವನ ಹತ್ರ ಸುಮಾರು ಅಸ್ಯೂಮ್ ಅವನ ಹತ್ರ ಒಂದು 100 ಎಕರೆ ಜಾಗ ಇದೆ. ಆ 100 ಎಕರೆಯಲ್ಲಿ ಅವನು ಈ ವೆಜಿಟೇಷನ್ ಮಾಡಿದ್ದಾನೆ ಅಂತ ಅಂದಾಗ ಅವನಿಗೆ ಮ್ಯಾನ್ಯುವಲ್ ಆಗಿ ಮಾಡೋದಕ್ಕಾಗುತ್ತಾ? ಸಾಧ್ಯ ಇಲ್ಲ. ಅಂಥ ಟೈಮಲ್ಲಿ ಅವನೇನು ಯೂಸ್ ಮಾಡ್ತಾನೆ, ಡ್ರೋನ್ ಯೂಸ್ ಮಾಡ್ಕೊಳ್ತಾನೆ, ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಳ್ತಾನೆ, ಎಲ್ಲಿ ಏನಾಗಿದೆ ಅಂತ ಮೆಷರ್ ಮಾಡ್ಕೊಳ್ತಾನೆ. ಅದೇ ರೀತಿ ನಾವು ಸಿಟಿ ಮ್ಯಾಪಿಂಗಲ್ಲಿ ನೋಡ್ಬೋದು. ಸಿಟಿ ಮ್ಯಾಪಿಂಗ್ ಈ ಥರ ಇರುತ್ತೆ ಅಂತ ಅಂದ್ಕೊಳ್ಳಿ. ಅಂದರೆ ಯಾವ್ಯಾವ ರೋಡು ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ, ಯಾವ ಒಂದು ಶೇಪಲ್ಲಿ ನಮ್ಮ ಒಂದು ಸಿಟಿ ಡೆವಲಪ್ ಆಗಿದೆ. ಆಮೇಲಿಂದ ಇವಾಗ ನೀವು ಮ್ಯಾಪ್ಗಳಲ್ಲೂ ನೋಡ್ಬೋದು, ಟ್ರಾಫಿಕ್ ಇತ್ತು ಅಂತ ಅಂದರೆ ಫುಲ್ಲು ರೆಡ್ ತೋರಿಸುತ್ತೆ, ಏನೂ ಇಲ್ಲ ಅಂತಂದರೆ ನಾರ್ಮಲ್ ಆಗಿರುತ್ತೆ.
ಸೊ ಇಟ್ ಹೆಲ್ಪ್ಸ್ ಇನ್ ಸಿಟಿ ಮ್ಯಾಪಿಂಗು ಮತ್ತು 3D ಸಿಟಿ ಮಾಡೆಲ್ಸ್ ಈ ಥರ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಓಕೆ, ಈ ಥರ ಮಾನ್ಯುಮೆಂಟ್ಸ್ ಎಲ್ಲ ನಾವು ಈ ಥರ ತೋರಿಸ್ಕೋಬೋದು. ನಂತರ ಡಿಜಿಟಲ್ ಪ್ರಿಸರ್ವೇಷನ್ ಆಫ್ ಕಲ್ಚರಲ್ ಹೆರಿಟೇಜು ಸಹ ಅಷ್ಟೇ. ಸಮ್ಟೈಮ್ಸ್ ಏನು ಮಾಡ್ಬೋದು, ಯಾವುದೋ ಒಂದು ಸುರಂಗ ಮಾರ್ಗ ಇರುತ್ತೆ ಹಳೇ ಕಾಲದ್ದು. ಇವಾಗ ಕಿತ್ತೂರು ರಾಣಿ ಒನಕ್ಕೆ ಓಬವ್ವ ಯಾವುದೋ ಒಂದು ಕಿಂಡಿಯಿಂದ ಉಳ್ಕೊಂಬರ್ತಿದ್ರು ಸೈನಿಕರು, ಅವ್ರನ್ನ ಹೊಡೆದು ಇದು ಮಾಡಿದ್ದು. ಒಳಗೆ ಆ ಕಿಂಡಿಯಲ್ಲಿ ಏನಿತ್ತು, ಯಾವ ಥರ ಅವರು ಬರೋದಕ್ಕೆ ಸಾಧ್ಯ ಆಯಿತು ಅನ್ನೋದಕ್ಕೆ ಯಾವುದೋ ಒಂದು ಸಣ್ಣದೊಂದು ರೋಬೋಟಿಕ್ ಕಾರು, ಅದರಲ್ಲಿ ಕ್ಯಾಮ್ರಾ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಒಳಗೆ ಕಳಿಸ್ತಾರೆ. ಅದು ಕ್ಯಾಪ್ಚರ್ ಮಾಡುತ್ತೆ ಸುತ್ತ ಹೇಗಿದೆ ಎತ್ತ, ಅದರಲ್ಲಿ ಜನರು ಬರೋದಕ್ಕೆ ಸಾಧ್ಯನಾ, ಎಷ್ಟು ವೆಯ್ಟ್ ಇರೋ ಜನ ಬರ್ಬೋದು, ಇವೆಲ್ಲನೂ ಮೆಜರ್ ಮಾಡ್ತಾರೆ ಅಲ್ವಾ. ಸೊ ಇನ್ನು ನೆಕ್ಸ್ಟು ಸೆಮೆಂಟಿಕ್ಸ್ ಅಂತ ಹೇಳ್ತಾರೆ. ಸೆಮೆಂಟಿಕ್ಸು ಇನ್ ರೋಬೋಟಿಕ್ಸ್ ಅಂತಾನೆ. ಸೆಮೆಂಟಿಕ್ಸ್ ಅಂತ ಅಂದರೆ ಜಸ್ಟ್ ಏನು ಅಂತಂದರೆ ಒಂದು ಕ್ಲಾಸಿಫಿಕೇಷನ್ ಮಾಡೋ ಥರ ಅಂದ್ಕೋಬೋದು ನೀವು. ಓಕೆ, ಸಿಂಪಲ್ ವರ್ಡಲ್ಲಿ ಕ್ಲಾಸಿಫಿಕೇಷನ್ ಥರ. ಇವಾಗ ಅಸ್ಯೂಮ್ ಮಾಡಿ ಇಲ್ಲಿ ಕಾರಿದೆ, ಇವನು ಕಾರ್ ಏನು ಮಾಡ್ತಾಯಿದ್ದಾನೆ, ಕಾರಲ್ಲಿ ಮುಂದೆಗಡೆ ಒಂದು ಡ್ಯಾಶ್ ಕ್ಯಾಮ್ ಏನೋ ಒಂದು ಕಾರಿಂದ ಹಾಕಿಸ್ಕೊಂಡಿದ್ದಾನೆ. ಹೋಗ್ತಾ ಇದ್ದಂಗೆ ಅದು ಸುತ್ತ ಕ್ಯಾಪ್ಚರ್ ಆಗ್ತಾ ಹೋಗ್ತಾ ಇದೆ. ಓಕೆ, ಇವಾಗ ಕಾರಲ್ಲಿ ಕ್ಯಾಪ್ಚರ್ ಆಗ್ತಾ ಹೋದಂಗೂ ಅವನೇನು ಮಾಡ್ಬೋದು, ಅದನ್ನು ವಿಂಗಡಣೆ ಮಾಡ್ಬೋದು, ಕ್ಲಾಸಿಫೈ ಮಾಡ್ಬೋದು. ಹೇಗೆ ಅಂತಂದರೆ 2 ಕಾರು, 3ನೇ ಕಾರು, ಇಲ್ಲೊಂದು ಬಸ್ ಇದೆ. ಸೊ ಇವನು ಕಾಣಿಸಿದ್ದೆಷ್ಟು 3 ಕಾರ್ಸ್ 1 ಬಸ್, ಅಥವಾ ಇಲ್ಲೊಂದು ಸೈಕಲ್ ಬಂದರೆ 1 ಸೈಕಲ್. ಓಕೆ, ಹೀಗೆ ನಾವು ಕ್ಲಾಸಿಫೈ ಮಾಡೋದು ಬೇಸ್ಡ್ ಆನ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್. ಆ ಥರ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಸಿಮೆಂಟಿಕ್ಸ್ ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಈ ಫೋಟೋ ಕ್ಯಾಪ್ಚರ್ ಮಾಡಿದ ತಕ್ಷಣ ನಾನೇನು ಮಾಡ್ತೀನಿ, ಇದರಲ್ಲಿ ಸಿಮೆಂಟಿಕ್ಸ್ ಬೇಕು ಅಂತ ಅಂದರೆ ಇವಾಗ ಇಲ್ಲಿ ಲೇಡೀಸ್ ಎಷ್ಟು, ಜೆಂಟ್ಸ್ ಎಷ್ಟು ಅಂತ ನೋಡೋದಾದರೆ 1 2. ಓಕೆ, ನಂತರ ಮಿಕ್ಕಿರೋರು ಇವರು 1 2 3 4 5. ಓಕೆ, ಸೊ ಇದರ ಅರ್ಥ ಏನು, 2 ಗರ್ಲ್ಸು 5 ಬಾಯ್ಸ್ ಅಲ್ವಾ. ಓಕೆ, ಸೊ ಈ ಥರ ನಾವು ಪಬ್ಲಿಕ್ ಪ್ಲೇಸಸ್ಸಲ್ಲಿ ಸೆಮೆಂಟಿಕ್ಸ್ ಈ ಥರನೂ ಯೂಸ್ ಆಗುತ್ತೆ, ಲೈಕ್ ಫೋಟೋಗ್ರಮೆಟ್ರಿ. ಇನ್ನು ನ್ಯಾಷನಲ್ ಸೆಕ್ಯೂರಿಟಿಯಲ್ಲೂ ಸಹ ಯೂಸ್ ಮಾಡ್ಬೋದು. ಹೇಗೆ ಅಂತಂದರೆ ನೋಡಿ, ಒಸಾಮಾ ಬಿನ್ ಲ್ಯಾಡನ್ ಕಾಂಪೌಂಡು ಅಬೋಟಾಬಾದ್ ಪಾಕಿಸ್ತಾನ್ ಹೀಗಿತ್ತು. ಅವನು ಇದು ಮಾಡಿದಂಥ, ಅವನು ನೆಲೆಸಿದ್ದಂಥ ಲಾಸ್ಟ್ ಟೈಮಲ್ಲಿದ್ದಂಥ ಒಂದು ಜಾಗ ಆಯಿತಾ. ಸೊ ಈಗ ಅಸ್ಯೂಮ್ ಮಾಡಿ USA ಮಿಲಿಟ್ರಿ ಅವರು ಇಲ್ಲಿ ಏನು ಮಾಡಬೇಕು, ಏನೋ ಒಂದು ಈ ಬಿಲ್ಡಿಂಗ್ ಸ್ಟ್ರೈಕ್ ಮಾಡಬೇಕು, ಹೋಗ್ತಾ ಇದ್ದಾರೆ, ಒಸಾಮಾ ಬಿನ್ ಲ್ಯಾಡನ್ನ ಹೊಡೆದಾಕಬೇಕು. ಬಟ್ ಅವ್ರಿಗಿವಾಗ ಜಸ್ಟ್ ಇದೊಂದು ಫೋಟೋ ಹಿಡ್ಕೊಂಡು ಅವ್ರು ಮೆಜರ್ ಮಾಡ್ಬೋದಾ, ಈ ಬಿಲ್ಡಿಂಗು ಇಷ್ಟು ಹೈಟ್ ಇದೆ, ಈ ಒಂದು ಕಾಂಪೌಂಡು ನಾವು ದಾಟ್ಕೊಂಡು ಹೋಗ್ಬೇಕು, ಈ ಕಾಂಪೌಂಡು ನನಗಿಲ್ಲಿ ಕಮ್ಮಿ ಅಂದರೂ ಒಂದು 2 ಸೆಂಟಿಮೀಟ್ರ್ ಇದೆ, ಈ ಥರ ಮಾಡೋದಕ್ಕಾಗತ್ತಾ, ಸಾಧ್ಯ ಇಲ್ಲ. ಇದು ಎಷ್ಟು ಅಂತ ತಿಳ್ಕೊಬೇಕು ಅಂದರೆ ಅವ್ರು ಕಂಪ್ಲೀಟ್ ಇದರ ಸುತ್ತ ಮಲ್ಟಿಪಲ್ ಡೈರೆಕ್ಷನಲ್ಲಿ ಫೋಟೋಸ್ನ ತೆಗ್ದಿರಬೇಕು. ಆವಾಗೇನಾಗುತ್ತೆ, ಅವ್ರಿಗೆ ಒಂದು ಐಡಿಯಾ ಬರುತ್ತೆ, ಓಕೆ ಇದು ಇಷ್ಟು ಫೀಟ್ ವಾಲು, ಇಲ್ಲಿರೋ ಅಂಥದ್ದು ಮೇಯ್ನ್ ಬಿಲ್ಡಿಂಗ್ ಕವರ್ ಆಗಿರೋವಂಥದ್ದು 18 ಫೀಟ್ ವಾಲು, ಇದು 13 ಫೀಟ್ ವಾಲು. ನಾವು ಇದನ್ನು ಕ್ರಾಸ್ ಮಾಡೋಗಬೇಕು ಅಂತಂದರೆ ಮಿನಿಮಮ್ಮು 6 ಫೀಟ್ನ ಇಬ್ಬರು ವ್ಯಕ್ತಿಗಳು ಒಬ್ಬರ ಮೇಲೊಬ್ಬರು ನಿಂತಾಗ ಆರಾಮಾಗಿ ಮೇಲೆ ಎಗ್ರು ಹೋಗ್ಬೋದು. ಓಕೆ, ಇವೆಲ್ಲ ಅನಾಲಿಸಿಸ್ ಮಾಡೋದಕ್ಕೆ ನ್ಯಾಷನಲ್ ಸೆಕ್ಯೂರಿಟಿ ಟೈಮಲ್ಲಿ ಫೋಟೋಗ್ರಮೆಟ್ರಿ ಹೀಗೆಲ್ಲ ಯೂಸ್ ಆಗುತ್ತೆ. ಆಯಿತು, ಸೊ ಅಪ್ಲಿಕೇಶನ್ಸ್ನ ನೋಡಿದ್ವಿ. ಏನು ಫೋಟೋಗ್ರಮೆಟ್ರಿ ಅಂದರೆ ಏನು, ಫೋಟೋಗ್ರಮೆಟ್ರಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಆಯಿತಾ, ಇವೆಲ್ಲ ನೋಡಿದ್ವಿ. ಹಾಗಾದರೆ ಈ ಫೋಟೋಗ್ರಮೆಟ್ರಿ ಮಾಡಬೇಕು ಅಂತಂದರೆ ನಮಗೇನು ಬೇಕು, ಬೇಸಿಕ್ ರಿಕ್ವೈರ್ಮೆಂಟ್ಸ್ ಬೇಕಲ್ವಾ ಫೋಟೋಗ್ರಮೆಟ್ರಿ ಮಾಡಬೇಕು ಅಂದರೆ. ಫಸ್ಟು ಪ್ಲ್ಯಾನಿಂಗ್ ಆ್ಯಂಡ್ ಟೇಕಿಂಗ್ ಫೋಟೋಗ್ರಾಫ್ಸ್. ಓಕೆ, ಫಸ್ಟು ಪ್ಲ್ಯಾನ್ ಮಾಡಬೇಕು ನಾವು, ಎಲ್ಲಿ ತೊಗೋಬೇಕು, ಯಾವಾಗ ತೊಗೋಬೇಕು, ಹೇಗೆ ತೊಗೋಬೇಕು ಆಯಿತಾ, ಅದು ಪ್ಲ್ಯಾನಿಂಗು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಫೋಟೋಸ್ನ ತೊಗೊಂಡ್ವಿ ಆಯಿತಾ, ಫೋಟೋಸ್ನ ತೊಗೊಂಡಾದ ನಂತರ ಪ್ರಾಸೆಸಿಂಗ್ ದ ಫೋಟೋಗ್ರಾಫು. ಓಕೆ, ಈ ಪ್ರಾಸೆಸಿಂಗ್ ಮಾಡಬೇಕಾಗತ್ತೆ, ಪ್ರೀ ಪ್ರಾಸೆಸಿಂಗು ಮತ್ತು ಸ್ಟಿಚಿಂಗ್. ಅರ್ಥ, ಎಷ್ಟೊಂದು ಫೋಟೋಸ್ನ ತೊಗೊಂಡಿದ್ದೀವಿ, ಅದರಲ್ಲಿ ನಾವೇನು ಮಾಡಬೇಕಾಗತ್ತೆ, ಬೇಕಾಗಿರೋಂಥ ಫೋಟೋಸ್ನ ತೊಗೋಬೇಕು, ಎಲ್ಲ ಫೋಟೋಸ್ನ ತೊಗೊಂಡು ಒಂದು ಕಡೆ ಇಕ್ಕಟ್ಟು ಮಾಡ್ಕೋಬೇಕು, ಅದನ್ನು ಸ್ಟಿಚ್ ಮಾಡಬೇಕು. ಓಕೆ, ಅದಾದ ನಂತರ ನಾನು ಏನು ಮಾಡ್ತೀನಿ, ಇಲ್ಲಿ ಎಷ್ಟೊಂದು ಫೋಟೋಸ್ ತೊಗೊಂಡಿದ್ದೀನಿ, ಅದರಲ್ಲಿ ಒಂದು 4 ಸೆಲೆಕ್ಟ್ ಮಾಡ್ಕೊಳ್ತೀನಿ. ನನಗೆ ಬೇಕಾಗಿರೋದು ಇನ್ ಆರ್ಡರಲ್ಲಿ 4 ಸೆಲೆಕ್ಟ್ ಮಾಡಿಕೊಂಡೆ. ಅದನ್ನು ನಾನೇನು ಮಾಡ್ತೀನಿ, ಓವರ್ಲ್ಯಾಪ್ ಆಗ್ತಾಯಿದ್ವು ಅಂತ ಅಲ್ವಾ ನೋಡಿಕೊಂಡು
ಅದನ್ನು ಇವಾಗ ನಾನು ಮೆಷರ್ ಮಾಡ್ತಾ ಹೋಗಬೇಕು. ಐಡೆಂಟಿಫೈ ದ ಫೀಚರ್ಸ್, ಎಸ್ಟಾಬ್ಲಿಷ್ ದ ಸ್ಕೇಲ್, ಇವೆಲ್ಲ ಮಾಡಬೇಕು, ಮೆಷರ್ ಮಾಡಬೇಕು. ಓಕೆ, ಫೈನ್. ನಂತರ ರೆಡ್ಯೂಸಿಂಗ್ ದ ಮೆಷರ್ಮೆಂಟ್ಸ್. ಸಿಂಪಲ್ ಏನು ಅಂತಂದರೆ, ಇವಾಗ ಇಲ್ಲಿ ಫೋಟೋದಲ್ಲಿ ಕಾಣೋ ಇಮೇಜಿನ ಒಂದು ಮೆಷರ್ಮೆಂಟಿಗೂ ಇಲ್ಲಿ ನಾವು ಅದನ್ನು ರೆಡ್ಯೂಸ್ ಮಾಡಿ ಸಣ್ಣದಾದಂಥ ಒಂದು ಮಾಡೆಲಿಗೆ ಕನ್ವರ್ಟ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಅಸ್ಯೂಮ್ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣ್ತಾ ಇರೋವಂಥ ವ್ಯಕ್ತಿ ನನಗೇನೋ ಕಮ್ಮಿ ಅಂತಂದ್ರೂ ಒಂದು 2 ಸೆಂಟಿಮೀಟರ್ ಅಂತ ಅಂದ್ಕೊಳ್ಳೋಣ, ಇಲ್ಲಿ ಕಾಣಿಸ್ತಾ ಇರೋದು. ಬಟ್ ಅವ್ನು ರಿಯಲಾಗಿ 2 ಸೆಂಟಿಮೀಟರ್ ಇದ್ದಾನ? ಇಲ್ಲ, ಅವನಿರೋದೆಷ್ಟು 6 ಫೀಟ್ ಅಂತ ಅಂದ್ಕೊಳ್ಳೋಣ. ಈ 6 ಫೀಟ್ನ ನಾನು ಈ ಇಮೇಜಲ್ಲಿ, ಈ ಒಂದು ಇಮೇಜ್ನಲ್ಲಿ ತೋರಿಸೋದಕ್ಕೆ ಅವನ್ನ ಎಷ್ಟು ಸೆಂಟಿಮೀಟರಿಗೆ ರೆಡ್ಯೂಸ್ ಮಾಡಿದ್ದೀನಿ? 6 ಫೀಟಿಂದ ಅವನ್ನ ನಾನು ರೆಡ್ಯೂಸ್ ಮಾಡಿ 2 ಸೆಂಟಿಮೀಟರಿಗೆ ಮಾಡಿರೋ ಅಂಥದ್ದು ಅಲ್ವಾ? ಅದೇ ರೀತಿ ಈ ಡ್ರೋನು ಜಸ್ಟ್ ಇಷ್ಟೇ ಇರುತ್ತಾ? ಎಷ್ಟು ಏರಿಯಾ ಇದೆ? ಇಷ್ಟೇ ಇರುತ್ತಾ ಈ ಸರ್ಕಲಲ್ಲಿ ಕನ್ಸಿಡರ್ ಮಾಡಿದ್ರೆ? ಇಲ್ಲ, ಅದು ಸುಮಾರು ಏನೋ ಒಂದು ಸ್ಕ್ವೇರ್ ಡಬ್ಬ ಇಷ್ಟು ಅಥವಾ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲೋ ಯಾವುದೋ ಒಂದು ಶೇಪಲ್ಲಿ ದೊಡ್ಡದಾಗಿರುತ್ತೆ. ಆದರೆ ನಾನಿಲ್ಲೇನು ಮಾಡಿದೆ, ಜಸ್ಟ್ ಈ ಕಡೆ 1 ಸೆಂಟಿಮೀಟ್ರ್, ಈ ಕಡೆ 1 ಸೆಂಟಿಮೀಟ್ರ್ ಅಲ್ವಾ? ಸೊ 1 ಸ್ಕ್ವೇರ್ ಸೆಂಟಿಮೀಟರ್. ಈಗ ಇದರಲ್ಲೇನೇ ನಾನೇನು ಮಾಡ್ತಾಯಿದ್ದೀನಿ, ಈ ಒಂದು ಡ್ರೋನ್ ಇಮೇಜ್ನ ಬಳಸ್ತಾ ಇದ್ದೀನಿ. ಸೊ ನಾನು ರೆಡ್ಯೂಸ್ ಮಾಡಿದೆ ಇಲ್ಲಿ. ಓಕೆ, ಅದೇ ರೀತಿ ಇಲ್ಲಿರೋವಂಥ ಇಮೇಜಸ್ನ ನಾನು ರೆಡ್ಯೂಸ್ ಮಾಡಿ ಫಿಟ್ ಆಗೋ ಥರ ಒಂದು ಇಮೇಜ್ನ ಇದು ಮಾಡಬೇಕು. ಅದು ರೆಡ್ಯೂಸಿಂಗ್ ದ ಮೆಷರ್ಮೆಂಟ್ಸ್. ಕಡೆಗೆ ಪ್ರೊಡ್ಯೂಸಿಂಗ್ ದ ಎಂಡ್ ರಿಸಲ್ಟ್ ಸಚ್ ಆಸ್ ಪಾಯಿಂಟ್ ಕೋಆರ್ಡಿನೇಟ್ಸ್ ಆರ್ ಮ್ಯಾಪ್ಸ್. ಓಕೆ, ಈ ಥರ ನಾನೇನು ಮಾಡಬೇಕು, 3D ಮ್ಯಾಪ್ ಒಂದು ಜನ್ರೇಟ್ ಮಾಡಬೇಕಾಗ್ತದೆ. ಓಕೆ, ಸೊ ಫೋಟೋಗ್ರಮೆಟ್ರಿಯಲ್ಲಿ 5 ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಾದ್ರು ಅಂತಂದರೆ, ಫಸ್ಟು ಪ್ಲ್ಯಾನಿಂಗ್ ಆ್ಯಂಡ್ ಟೇಕಿಂಗ್ ಫೋಟೋಗ್ರಾಫ್, ನೆಕ್ಸ್ಟು ಪ್ರಾಸೆಸಿಂಗ್, ನೆಕ್ಸ್ಟು ಮೆಷರ್ಮೆಂಟ್. 1 ಸೆಕೆಂಡ್. ಓಕೆ, ನೆಕ್ಸ್ಟು ರೆಡ್ಯೂಸಿಂಗ್ ದ ಮೆಷರ್ಮೆಂಟ್, ನೆಕ್ಸ್ಟು ಪ್ರೊಡ್ಯೂಸಿಂಗ್ ದ ಎಂಡ್ ರಿಸಲ್ಟ್ ಸಚ್ ಆಸ್ ಪಾಯಿಂಟ್ ಕೋಆರ್ಡಿನೇಟ್ಸ್. ಓಕೆ, ಹಾಗಿದ್ದರೆ ಫೋಟೋಗ್ರಮೆಟ್ರಿ ಆಯಿತು, ರಿಕ್ವೈರ್ಮೆಂಟ್ಸ್ ಆಯಿತು. ಹಾಗಾದರೆ ನಾವು ಯಾವ್ಯಾವ ಥರ ಫೋಟೋಗ್ರಮೆಟ್ರಿನ ನಾವು ಯೂಸ್ ಮಾಡ್ಬೋದು? ಸರ್ವೆ ಮಾಡೋವಂಥ ಜಾಗದಲ್ಲಿ 2 ಥರ ಮಾಡ್ಬೋದು. ಓಕೆ, 2 ಥರ ಯಾವುದು ಅಂತಂದರೆ, ಒಂದು ಟೆರೆಸ್ಟ್ರಿಯಲ್ ಫೋಟೋಗ್ರಫಿ, ಇನ್ನೊಂದು ಏರಿಯಲ್ ಫೋಟೋಗ್ರಫಿ ಅಂತ ಹೇಳ್ತಾರೆ. ಟೆರೆಸ್ಟ್ರಿಯಲ್ ಫೋಟೋಗ್ರಫಿ ಅಂತ ಅಂದರೆ, ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನಲ್ವೇನಪ್ಪ, ಅವನೇನು ಮಾಡ್ತಾ ಇದ್ದಾನೆ, ಈ ಥರ ಒಂದು ಸ್ಟ್ಯಾಂಡ್ ಇದೆ, ಆ ಸ್ಟ್ಯಾಂಡಿಗೆ ಕ್ಯಾಮ್ರಾ ಫಿಕ್ಸ್ ಮಾಡ್ದ, ಅದನ್ನು ಆರಿಜಾಂಟಲ್ ಲೈನಲ್ಲಿ ನೋಡ್ತಾನೆ. ಓಕೆ, ಸಿಂಪಲ್ಲು. ಗ್ರೌಂಡ್ ಬೇಸ್ಡ್ ವ್ಯೂ ಅಂದರೆ ಗ್ರೌಂಡಿಗೆ ಫಿಕ್ಸ್ ಆಗಿದೆ ಇದು ಒಂದು ಸ್ಟ್ಯಾಂಡು, ಅದರ ಮೇಲೆ ಕ್ಯಾಮ್ರಾ ಇಟ್ಟಿದ್ದಾನೆ, ಆ ಕ್ಯಾಮ್ರಾನ ಆರಿಜಾಂಟಲ್ ದಿಕ್ಕಲ್ಲಿ ನೋಡ್ತಾ ಇದ್ದಾನೆ. ಇದರಿಂದ ನಾವೇನಂತ ಹೇಳ್ಬೋದು, ಟೆರೆಸ್ಟ್ರಿಯಲ್ ಫೋಟೋಗ್ರಫಿ ಅಂತ ಹೇಳ್ಬೋದು. ಓಕೆ, ನಂತರ ಏರಿಯಲ್ ಫೋಟೋಗ್ರಫಿ ಅಂತ ಅಂದರೆ ಓವರ್ ಹೆಡ್ ಮ್ಯಾಪಿಂಗ್. ಅಂದರೆ ಇಲ್ಲೊಂದು ಏರೋಪ್ಲೇನ್ ಹೋಗ್ತಾ ಇದೆಯಲ್ಲ, ಇಲ್ಲಿ ಕ್ಯಾಮ್ರಾ ಮೌಂಟ್ ಮಾಡಿದ್ದಾನೆ ಅಂತಂದರೆ ಅದು ಹೋಗ್ತಾ ಏನು ಮಾಡುತ್ತೆ, ಕ್ಯಾಪ್ಚರ್ ಮಾಡ್ತಾ ಹೋಗುತ್ತೆ. ಏರಿಯಲ್ ವ್ಯೂ. ಓಕೆ, ಸೊ ಇದನ್ನು ನಾವು ಏರಿಯಲ್ ಫೋಟೋಗ್ರಫಿ ಅಂತ ಹೇಳ್ತಾರೆ. ಇದರಲ್ಲಿ ನಾವು ಬೇಸಿಕ್ ಡಿಫ್ರೆನ್ಸ್ ಅಥವಾ ಒಂದೆರಡು ಕೀ ಪಾಯಿಂಟ್ಸ್ ನೋಡೋದಾದರೆ, ಸ್ಟೇಷನರಿ ವ್ಯೂ ಪಾಯಿಂಟ್, ಫಿಕ್ಸ್ ಟು ಎ ನೋನ್ ಗ್ರೌಂಡ್ ಪಾಯಿಂಟ್, ಯಾವುದೋ ಒಂದು ಗ್ರೌಂಡ್ ಪಾಯಿಂಟಿಗೆ ಫಿಕ್ಸ್ ಆಗಿದೆ. ಓಕೆ, ಲೋಕಲ್ ಡೀಟೇಲ್, ಎಕ್ಸಲೆಂಟ್ ಫಾರ್ ಕ್ಯಾಪ್ಚರಿಂಗ್ ಹೈ ಪ್ರೆಸಿಷನ್ ಡೀಟೇಲ್ಸ್ ಆಫ್ ಸ್ಟ್ರಕ್ಚರ್ಸ್ ಆ್ಯಂಡ್ ಸ್ಪೆಸಿಫಿಕ್ ಸೈಟ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲೊಂದು ಬ್ರಿಡ್ಜ್ ಕಾಣ್ತಾ ಇದೆ ಅಲ್ವಾ? ಸೊ ಇವಾಗ ಇಲ್ಲಿ ನೀರು ಹರಿಯೋದು ಅಥವಾ ಇದೊಂದು ಪಿಲ್ಲರು, ಸೊ ಯಾವುದೋ ಒಂದು ಫಿಕ್ಸ್ಡು ಅಥವಾ ಯಾವುದೋ ಒಂದು ಮಾನ್ಯುಮೆಂಟು, ಆಬ್ಜೆಕ್ಟು, ಆ ಥರ ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದರ ಬಗ್ಗೆ ಡೀಟೇಲ್ ಬೇಕು ಅಂತ ಅಂದಾಗ ಏನಾಗುತ್ತೆ, ನಾವು ಈ ಸ್ಟೇಷನರಿ ವ್ಯೂ ಪಾಯಿಂಟ್ ಅಥವಾ ಟೆರೆಸ್ಟ್ರಿಯಲ್ ಫೋಟೋಗ್ರಫಿನ ಬಳಕೆ ಮಾಡ್ಬೋದು. ಓಕೆ, ಮತ್ತು ಇನ್ನು ಕ್ಯಾಮ್ರಾ ಆ್ಯಕ್ಸಿಸ್ ಇಸ್ ಪ್ರೈಮರಿಲಿ ಆರಿಜಾಂಟಲ್. ಓಕೆ, ಈ ಒಂದು ಆರಿಜಾಂಟಲ್ ಹೀಗೆ ಇರುತ್ತೆ, ಇದು ಆರಿಜಾಂಟಲ್, ಇದು ವರ್ಟಿಕಲ್ ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಏರಿಯಲ್ ಫೋಟೋಗ್ರಫಿಯಲ್ಲಿ. ಓಕೆ, ಇನ್ನು ನಿಯರ್ ರೇಂಜ್ ಫೋಕಸ್, ಹೈ ರೆಸಲ್ಯೂಷನ್, ಅಪ್ ಕ್ಲೋಸ್ ಆಯಿತಾ. ನಂತರ ಇಲ್ಲಿ ಮೂವಿಂಗ್ ವ್ಯೂ ಪಾಯಿಂಟು, ಕ್ಯಾಪ್ಚರ್ ಫ್ರಮ್ ಎ ಡೈನಮಿಕ್ ಓವರ್ ಹೆಡ್ ಪ್ಲ್ಯಾಟ್ಫಾರ್ಮ್. ಡೈನಮಿಕ್ ಅಂದರೆ ಮೂವಿಂಗ್ ಎಂಟಿಟಿ, ಒಂದೇ ಕಡೆ ಫಿಕ್ಸ್ ಆಗಿರಲ್ಲ. ಇದಾದರೆ ಒಂದೇ ಕಡೆ ಫಿಕ್ಸ್ ಆಗಿರುತ್ತೆ ಟೆರೆಸ್ಟ್ರಿಯಲ್ಲು. ಎಕ್ಸಾಂಪಲ್ ಕೇಳ್ಬೋದು, ವಿಚ್ ಈಸ್ ಫಿಕ್ಸ್ಡ್ ಅಂತ ಟೆರೆಸ್ಟ್ರಿಯಲ್ಲು. ಏರಿಯಲ್ ಆದರೆ ಮೂವಿಂಗು, ಏರೋಪ್ಲೇನು ಮೂವ್ ಆಗ್ತಾ ಇದೆ, ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇದೆ. ಲಾರ್ಜ್ ಸ್ಕೇಲ್ ಕವರೇಜ್ ಮಾಡಬೇಕು ಅಂತಂದರೆ ನಾವು ಏರಿಯಲ್ ಫೋಟೋಗ್ರಫಿ ಯೂಸ್ ಮಾಡಬೇಕಾಗತ್ತೆ. ನಂತರ ಸ್ಟ್ರಿಪ್ ಫೋಟೋ, ಕಂಟಿನ್ಯೂಸ್ ಓವರ್ಲ್ಯಾಪಿಂಗ್ ಇಮೇಜಸ್. ಇಲ್ಲೇನಾಗುತ್ತೆ, ಕಂಟಿನ್ಯೂಸ್ ಓವರ್ಲ್ಯಾಪಿಂಗ್ ಆಗಲ್ಲ,
ಅಲ್ವಾ? ಬಿಕಾಸ್ ಒಂದೇ ಇಮೇಜು ಒಂದೇ ಕಡೆಯಿಂದ ನಾವು ಇದು ಮಾಡ್ತಾ ಇರೋದು. ಇನ್ನೊಂದು ಬೇಕು ಅಂದರೆ ಆ ಕಡೆ ಇನ್ನೊಬ್ಬನ ನಿಲ್ಲಿಸ್ಬಿಟ್ಟು ಆ ಕಡೆಯಿಂದ ನಾವು ಇಮೇಜ್ ತೊಗೊಳ್ತಾ ಇದ್ದೀವಿ. ಬಟ್ ಇಲ್ಲಿ ಹಂಗಾಗಲ್ಲ, ಸುಮಾರು ಇಮೇಜಸ್ಸು, ಸುಮಾರು ಓವರ್ಲ್ಯಾಪಿಂಗ್ ಇಮೇಜಸ್ ಕವರಪ್ ಮಾಡ್ತಾ ಹೋಗುತ್ತೆ. ಆಯಿತಾ? ಸೊ ಇದು ಏರಿಯಲ್ ಫೋಟೋಗ್ರಫಿ. ನಂತರ ಅಷ್ಟೇ ಸದ್ಯಕ್ಕೆ. ಸೊ ಲ್ಯಾಂಡ್ ಸರ್ವೇಯರಲ್ಲಿ ಇದೊಂದು ಪಾರ್ಟು. ನೆಕ್ಸ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೀವು ಈ ಒಂದು ಬ್ಯಾಚಿಗೆ ಜಾಯ್ನ್ ಆಗಬೇಕು ಅಂತಂದರೆ ನೀವು ಇಲ್ಲಿ ಈ ನಂಬರಿಗೆ ಕರೆ ಮಾಡ್ಬೋದು. ಯಾವುದು? ಓಕೆ, ಇಲ್ಲಿ ಕಾಣ್ತಾ ಇರೋ ನಂಬರಿಗೆ ಕರೆ ಮಾಡಿ ಲ್ಯಾಂಡ್ ಸರ್ವೇಯರ್ ಕಂಪ್ಲೀಟ್ ಡೀಟೇಲ್ಸು ಪಡ್ಕೋಬೋದು. ಓಕೆ, ಲ್ಯಾಂಡ್ ಸರ್ವೇಯರು ಸ್ಪೆಸಿಫಿಕ್ ಪೇಪರು. ಈ ಕ್ಲಾಸ್ ಇಷ್ಟ ಆಗಿದ್ದರೆ ಸ್ಪೆಸಿಫಿಕ್ ಪೇಪರ್ ಡೀಟೇಲ್ಸು, ಕಂಪ್ಲೀಟ್ ಡೀಟೇಲ್ಸು ಕರೆ ಮಾಡಿದ್ರೆ ಅವರು ಇನ್ಫಾರ್ಮ್ ಮಾಡ್ತಾರೆ. ಓಕೆ, ಹೇಗೆ ನೀವು ಈ ಕೋರ್ಸ್ ಜಾಯ್ನ್ ಆಗ್ಬೋದು, ಏನು ಎತ್ತ ಅಂತ. ಫೈನ್, ಓದ್ತಾ ಇರಿ. ಚೆನ್ನಾಗಿದೆ ಕಾನ್ಸೆಪ್ಟು, ತಿಳ್ಕೊಳ್ತಾ ಇರಿ. ಆಲ್ ದ ಬೆಸ್ಟ್, ಸ್ಟಡಿ ವೆಲ್. ಥ್ಯಾಂಕ್ ಯು.